ನಮಸ್ಕಾರ. ಕನ್ನಡ ಸಿನಿ ಪ್ರೇಕ್ಷಕರಿಗೆ ಒಂದು ಸಿಹಿ ಸಮಾಚಾರ. ಬಹುನಿರೀಕ್ಷಿತ ಚಿತ್ರ, ಬಹಳ ದಿನಗಳಿಂದ ಅಭಿಮಾನಿಗಳು ಕಾಯ್ತಾ ಇರುವಂಥ ಚಿತ್ರ UI ಮೂವಿ ರಿಲೀಸ್ ಡೇಟನ್ನು ಉಪ್ಪಿ ಸರ್ ಇವಾಗ ಅನೌನ್ಸ್ ಮಾಡಿದ್ದಾರೆ. ಡಿಸೆಂಬರ್ 20ಕ್ಕೆ UI ಮೂವಿ ಬಿಡುಗಡೆ ಆಗ್ತಾ ಇದೆ. ಈ ಮೂಲಕ ಉಪ್ಪಿ ಸರ್ ತಮ್ಮ ಅಭಿಮಾನಿಗಳಿಗೆ ಮತ್ತು ಕನ್ನಡ ಸಿನಿಮಾ ಪ್ರೇಕ್ಷಕರಿಗೆ ಒಂದು ಹೊಸ ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ. ಈ UI ಮೂವಿ ರಿಲೀಸ್ ಡೇಟ್ನ ಫಿಕ್ಸ್ ಮಾಡೋದ್ರ ಜೊತೆಗೆ ಮೂವಿಯ ಒಂದು ಸಣ್ಣ ಕ್ಲಿಪ್ಪನ್ನು ಅಂದರೆ ಟ್ರೈಲರ್ ಅಥವಾ ಟೀಸರ್ ರೂಪದಲ್ಲಿ ಕೊಡದೆ ವಾರ್ನರ್ ಅಂತ ಒಂದು ವಿಶೇಷವಾಗಿ ಒಂದು ವಿಡಿಯೋ ಕ್ಲಿಪ್ನ ರಿಲೀಸ್ ಮಾಡಿದ್ದಾರೆ ಉಪ್ಪಿ ಸರ್. ಆ ವಾರ್ನರ್ ವಿಡಿಯೋದ ಡ್ಯೂರೇಷನ್ ಬಂದು ಕೇವಲ 2 ನಿಮಿಷ 16 ಸೆಕೆಂಡ್ ಮಾತ್ರ ಇದೆ. ಆದರೆ ಈ 2 ನಿಮಿಷ 16 ಸೆಕೆಂಡ್ಗಳಲ್ಲಿ ಉಪ್ಪಿ ಸರ್ ಏನೆಲ್ಲ ತೋರಿಸಿದ್ದಾರೆ ಗೊತ್ತಾ? ಈ ಒಂದು ಸಣ್ಣ ಕ್ಲಿಪ್ನಲ್ಲಿರುವಂಥ ಅದೆಷ್ಟೋ ಸೀನ್ಗಳು ತುಂಬ ಯೂನಿಕ್ ಆಗಿ ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ. ಅದರಲ್ಲಿ ಒಂದೊಂದು ಸೀನ್ ಸಹ ಅದ್ಭುತ ಒಂದು ಎಕ್ಸ್ಪ್ಲೇನನ್ನು ಕೊಡ್ತದೆ. ಈಗ ಪ್ರಸ್ತುತ ಜಗತ್ತಿನಲ್ಲಿ ಅಂದರೆ ಪ್ರಸ್ತುತ ಇವಾಗ ದೇಶದಲ್ಲಿ ಏನೇನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಮತ್ತು ಫ್ಯೂಚರಲ್ಲಿ ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ಉಪ್ಪಿ ಸರ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅದರಲ್ಲಿ ಒಂದು ಸೀನ್ ಬರ್ತದಲ್ಲ, ನೋಡ್ಗುರು ನಮ್ಮವರು ಮಂಗಳ ಗ್ರಹಕ್ಕೆ ಹೋಗ್ತಾ ಇದ್ದಾರೆ ಅಂತೇಳಿ ಒಂದು ಹುಡುಗ ಗುಂಡಿಗೆ ಬೀಳ್ತಾನೆ. ಅದು ಏನನ್ನು ಸೂಚಿಸ್ತಾ ಇದೆ ಅಂದರೆ ಇವಾಗ ಪ್ರಸ್ತುತ ನಮ್ಮ ಸುತ್ತಮುತ್ತಲಿರುವ ಸಮಸ್ಯೆಗಳನ್ನೇ ಬಗೆಹರಿಸೋಕ್ಕಾಗ್ತಾ ಇಲ್ಲ, ಅದನ್ನು ಬಿಟ್ಟು ಮಂಗಳ ಗ್ರಹದ ಬಗ್ಗೆ ಯೋಚನೆ ಮಾಡ್ತಿರೋದು ಒಂದು ವಿಪರ್ಯಾಸ ಅಂತ ಅವ್ರು ತೋರ್ಸಕ್ಕೆ ಹೋಗಿದ್ದಾರೆ ಅಂತ ಅನಿಸ್ತದೆ. ಇನ್ನೊಂದು ಕಡೆ ಮೊಬೈಲ್ ಫೋನನ್ನು ಮೂಲಭೂತ ಅವಶ್ಯಕತೆಗಳಲ್ಲಿ ಒಂದಾದ ಮೊಬೈಲ್ ಫೋನ್ ಅಂತ ಒಂದು ಲೈನನ್ನು ಆ್ಯಡ್ ಮಾಡಿದ್ದಾರೆ. ಅದು ಒಂದು ಅದ್ಭುತ. ಯಾಕಂದರೆ ಫ್ಯೂಚರಲ್ಲಿ ಮೊಬೈಲ್ ಫೋನ್ ಸಹ ಅಂದರೆ ಈಗಾಗಲೇ ಮೊಬೈಲ್ ಫೋನನ್ನು ಮೂಲಭೂತ ಅವಶ್ಯಕತೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಜನ. ಈಗಾಗಲೇ ಮೊಬೈಲ್ ಫೋನನ್ನು ಮೂಲಭೂತ ಅವಶ್ಯಕತೆಗಳ ಥರ ಆಗೋಗಿದೆ ಮೊಬೈಲ್ ಫೋನು. ಫ್ಯೂಚರಲ್ಲಿ ಅದು ಇನ್ನೂ ಜಾಸ್ತಿ ಆಗ್ಬೋದು ಅಂತ ಅದರಲ್ಲಿ ತೋರಿಸಿದ್ದಾರೆ. 2040 ರಿಲೇಟೆಡ್ ತೋರಿಸಿರೋದು ಈ ಸಿನಿಮಾವನ್ನು. ಇನ್ನೊಂದು ಸೀನು ನೋಡ್ಬರು, ಬೇರೆ ಜಾತಿಯವನು ಬಂದು ನಮ್ಮನ್ನು ತಿಂತಾ ಇದ್ದೇನೆ ಅಂತ ಒಂದು ಸೀನ್ ಇದೆ. ಅದು ಒಂದು ಅದ್ಭುತ ಸೀನ್ ಅದು. ಯಾಕಂದರೆ ಈ ಪ್ರಸ್ತುತ ಇವಾಗ ಜಾತಿ ಜಗಳ ಧರ್ಮ ಅಂತ ಹೊಡೆದಾಡ್ತಿರೋರಿಗೆ ಅದೊಂದು ಆ ಸೀನ್ ಒಂದು ಉತ್ತರ ಕೊಡುತ್ತೆ ಅಂತ ಹೇಳ್ಬೋದಾ. ಇರೋ 2 ನಿಮಿಷ 16 ಸೆಕೆಂಡ್ಗಳಲ್ಲಿ ಇಷ್ಟೊಂದು ವಿಷಯವನ್ನು ಅಡಗಿಸಿದ್ದಾರೆ ಉಪ್ಪಿ ಸರ್. ರಿಯಲಿ ಫ್ಯಾಂಟಾಸ್ಟಿಕ್ ಒಂದು ವಿಡಿಯೋ ಅಂತ ಹೇಳ್ಬೋದು. ಮೂವಿ ಇನ್ನೂ ಅದ್ಭುತವಾಗಿರ್ತದಂಥ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಇನ್ನೊಂದು ವಿಚಾರ ಹೇಳಬೇಕಾಗಿಲ್ಲ, ಉಪ್ಪಿ ಸರ್ ಮೂವಿ ಅಂದರೆ ಡಿಫ್ರೆಂಟಾಗೇ ಇರ್ತದೆ. ಅದನ್ನು ಅರ್ಥ ಮಾಡ್ಬೇಕಂದ್ರೆ ಸ್ವಲ್ಪ ನಾವು ಕಣ್ಣಿಂದ ಸಿನಿಮಾ ನೋಡೋದ ಬದಲು ಮೈಂಡಿಂದ ಸಿನಿಮಾ ನೋಡಿದ್ರೆ ಸಿನಿಮಾ ಅರ್ಥ ಆಗ್ತದೆ. ಓಕೆ, ಇದಿಷ್ಟು ಇವತ್ತಿನ ಮಾಹಿತಿಯಾಗಿತ್ತು. ಇನ್ನು UI ಸಿನಿಮಾಗೋಸ್ಕರ ಯಾರ್ಯಾರು ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿರಿ.